ನೀವು ಅವ್ರಿಗೇನು ಇವರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ರ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು. ಇಲ್ಲಿ ನೋಡ್ರಿ, ಒಂದೇನಂತಂದರೆ ಅವ್ರಿವ್ರು ಅನ್ನೋದಕ್ಕಿಂತ ಲೋಕೋ ಭಿನ್ನ ರುಚಿ ಅಂತಂದಂಗೆ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಬೇರೆ ಮಾತಾಡ್ಬೋದು. ಆದ್ರೆ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು. ಈಗ 4 ಮಂದಿ ಅಂತಮ್ಮರಿದ್ದರಲ್ಲಿ 4 ಮಂದಿ 4 ಥರ ಮಾತಾಡ್ತಾ ಇರ್ತಾರೆ ಅಂದ್ರೂ ಕೂಡ ಒಂದೇ ತಾಯಿ ಮಕ್ಕಳಲ್ಲ ಅವರು. 4 ಮಂದಿ ಒಂದೇ ಥರ ಅಂತೂ ಮಾತಾಡೋದಿಲ್ಲ ಒಂದು ಮನೆಯೊಳಗೆ. ಒಂದೇ ತಾಯಿ ಗರ್ಭದಿಂದ ಹೊರಗೆ ಬಂದಾರ. ನೀವು ಅಂತೀರಿ ಸರ್ ಅವ್ರು ನಮ್ಮವರು ಅಂತ, ಅವ್ರು ಅಂತಾರೆ ಅವ್ರು ನಮ್ಮವ್ರು ಅಲ್ಲ ಅಂತ. ನಾವು ಭಾಳ ಸರಿ ಅಂದಮೇಲೆ ಅವರು ಅನ್ನಕ್ಕೆ ಚಲೋ ಮಾಡ್ತಾರೆ. ಒಮ್ಮೆ 2 ಸರಿ ಅಂದೀವಿ ಈಗ, ಹಾಗಾಗಿ ಅವ್ರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ನಾವು ಭಾಳ ಸರಿ ನಮ್ಮವ್ರು ಅಂತ ಅಂದಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗಾರೆ ಅವರು ನಮ್ಮವ್ರಪ್ಪ ಅಂತಂತಾರೆ. ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲೇ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ. ಆಚಾರ್ಯರ ಸಿದ್ಧಾಂತ ಏನು ಭಿನ್ನ ಐತೇನ್ರಿ? ಅದನ್ನು ಕೂಡ ಒಂದೇ ಇದೆ, ಇದನ್ನು ಕೂಡ ಒಂದೇ ಇದೆ. ಎಲ್ಲ ಸಿದ್ಧಾಂತಗಳು ಒಂದೇ ಅದಾವ. ನಮ್ಮ ಜನಸಾಮಾನ್ಯನ ದೃಷ್ಟಿಯಿಂದ ಒಂದು ಸರಳ ಪ್ರಶ್ನೆಯನ್ನು ಕೇಳ್ತೀನಿ ದಿಂಗಾಲೇಶ್ವರ ಸ್ವಾಮೀಜಿಗಳೇ. ವೀರಶೈವ ಲಿಂಗಾಯತರು ಗಣೇಶನ ಹಬ್ಬ ಮಾಡಬೇಕು ಮಾಡಬಾರ್ದು? ಇಲ್ಲೇನಿದೆ ಅಂತಂದರೆ, ನಮ್ಮ ವೀರಶೈವರು ಅಂತ ನಾವೇನು ಕರಿತೀವಲ್ಲ, ಲಿಂಗದ ಪೂಜೆಯ ಮುಂದೆ ಇನ್ಯಾವುದು ಬೇಡ ಅಂತಕ್ಕಂಥದ್ದು ಇರೋದಂತೂ ಸತ್ಯ. ಓಕೆ. ಈಗ ಉದಾಹರಣೆಗಾಗಿ ಅಂಬಿಗರ ಚೌಡಯ್ಯನ ವಚನ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳರ ಕಂಡರೆ ಎಡಪಾದರಾಕ್ಷಿಯ ತೆಗೆದುಕೊಂಡು ಲಟಲಟ ಹೊಡಿಯಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಇದು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿರ್ತಕ್ಕಂತಹ ಅಂಬಿಗರ ಚೌಡಯ್ಯನ ವಚನ ಇದು. ಹೌದು ನೋಡಿ, ಆತ ಏನು ಹೇಳ್ತಾನೆ ಸ್ಪಷ್ಟವಾಗಿ, ಏನನ್ನ ಕಾಣಬೇಕಾಗಿದೆ ನಿನ್ನ ಲಿಂಗದಲ್ಲಿ ಕಾಣು ಅಂತ ಹೇಳ್ತಾನೆ. ಇದನ್ನ ಎಲ್ಲವೂ ಈಗೇನು ವಚನ ಸಾಹಿತ್ಯವನ್ನು ಬಿಟ್ಟು ಉಳಿದ ಸಾಹಿತ್ಯ ಅಂತ ನಾವೇನು ಕರಿತೀವಿ, ಅವರು ಅದನ್ನೇ ಹೇಳ್ತಾರೆ. ಅವ್ರು ಯಾರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೇನು ಹೇಳೋದಿಲ್ಲ. ಆದ್ರೆ ಏನಾಯ್ತು, ಹಿಂದೂ ಧರ್ಮದ ಒಂದು ಪ್ರಭಾವ ಎಲ್ಲ ಧರ್ಮಗಳ ಮೇಲೆ ಆಗಿರೋದ್ರಿಂದ ನನಗೆ ಗೊತ್ತದ, ಎಷ್ಟೋ ಬೇರೆ ಬೇರೆ ಧರ್ಮದವರು ಕೂಡ ಗಣೇಶನ ಹಬ್ಬ ಆಚರಣೆ ಮಾಡ್ತಾರೆ. ಗಣೇಶನ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಿ ಈಗ ಇವ್ರು ಹೇಳ್ತಾರಲ್ಲ. ಗಣೇಶನ ಹಬ್ಬ ಹುಟ್ಟಿದ್ದು ಯಾವಾಗ ಹೇಳ್ರಿ ನೋಡೋಣ ದಯವಿಟ್ಟು. ಸ್ವಾತಂತ್ರ್ಯವನ್ನು ತಂದುಕೊಳ್ಳುವ ಸಲುವಾಗಿ ಹುಟ್ಟಿದ ಹಬ್ಬನೇ ಹೊರತಾಗಿ ಸಾರ್ವಜನಿಕ ಗಣೇಶ. ಒಂದೇ ನಿಮಿಷ ಇಲ್ಲಿ ನೋಡ್ರಿ, ಗಣಪತಿ ವರ್ಷಕ್ಕೆ ಸಂಖ್ಯೆ ಹೆಚ್ಚಾಗಕೈತಾವು. ಹೌದು. ಬಾಲಗಂಗಾಧರ ತಿಲಕರು ಈ ಗಣೇಶ ಚೌತಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ರಾಷ್ಟ್ರವನ್ನು ಒಕ್ಕಟ್ಟು ಮಾಡಲಿಕ್ಕಾಗಿನೇ ಹೊರತಾಗಿ ಮತ್ತೊಂದು ಅದಕ್ಕೂ ಅಲ್ಲ. ದಯವಿಟ್ಟು ಆ ಪೂರ್ವದಲ್ಲಿ ಗಣೇಶನ ಪೂಜೆ ಕೇವಲ ಪುರೋಹಿತರು ಮಾಡ್ತಾ ಇದ್ರೆ ಹೊರತಾಗಿ ಮನೆಯಲ್ಲಿ ಮಾಡ್ತಿದ್ದಿಲ್ಲ. ಈಗ ಅದೊಂದು ಫ್ಯಾಷನ್ ಅನ್ನೋಷ್ಟರ ಮಿಟ್ಟಿಗೆ ಬಂದ್ಬಿಡ್ತು. ನಮ್ಮ ಮನೆಯೊಳಗೆ ಗಣಪತಿ ಇಟ್ಟಿಲ್ಲ ಅಂದ್ರೆ ಮಗ್ಗಲ ಮನನವ್ರು ಏನಾರು ತಿಳ್ಕೊಂಡ್ರಪ್ಪ ಅನ್ನೋದಕ್ಕೆ ನಾನು ಒಂದು ಗಣಪತಿ ತಂದು ಹಿಡ್ದೆ. ನಿಮಗೆ ಹೇಳೋದಂತಂದ್ರೆ ಎಲ್ಲ ಬಾವಿ ಮುಚ್ಚಿದ್ದ ಗಣಪತಿಯಿಂದ ಎಲ್ಲ ಹೊಳೆ ಹಳ್ಳಗಳು ಕಲುಷಿತ ಆಗ್ತಾ ಇದ್ದು, ಕೆಮಿಕಲ್ನಿಂದ ಕೂಡ್ತಾ ಇದ್ದು. ಎಲ್ಲರೂ ಎಷ್ಟು ಬರಿತೀರಿ ನೀವೆಲ್ಲ, ಎಷ್ಟು ಹೇಳ್ತೀರಿ ಅಂದರೆ ನಮ್ಮ ಜನಾಂಗ ಆ ಹಬ್ಬ ಯಾಕೆ ಹುಟ್ಟಿತೀವಿ ಅನ್ನುವಂಥದ್ದನ್ನು ಮರೆತು ಬಿಟ್ರು. ನೋಡಿ, ಎಷ್ಟೋ ಕಡೆ ಗಣಪತಿ ಇಟ್ಟವರು ಹುಡುಗರೆಲ್ಲ ಕುಡುಕರಾಗ್ತಾ ಇದ್ದಾರೆ. ರಾತ್ರಿ ಎಲ್ಲ ಇಸ್ಪೆಟಾಡಿ ಮನಿ ಹಾಳು ಮಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಹಗ್ಗ ಹಿಡಿದು ಏನು ರೊಕ್ಕ ವಸೂಲಿ ಮಾಡ್ತಾ ಇದ್ದಾರೆ. ಅವ್ರು ಆ ಊರಿಗೆ ಸಂಬಂಧಪಟ್ಟವರಲ್ಲ. ನಿರಂತರ ಎಷ್ಟು ಅದರಿಂದ ವಾತಾವರಣ ಕೆಡ್ತಾ ಇದೆ ಅಂತಕ್ಕಂಥದ್ದನ್ನು ಯಾರೂ ನೋಡ್ತಾ ಇಲ್ಲ. ಯಾವುದರ ರಕ್ಷಣೆಗಾಗಿ ಅದು ಹುಟ್ಟುಕೊಂತೋ ಅದನ್ನ ಬೇರೆ ದಾರಿ ಹಿಡ್ಕೊಂಡ್ಬಿಡ್ತದು. ನಿಮ್ಮ ಸಂದೇಶ ಏನೀಗ ಅಂದ್ರೆ ನಾನು ಸರಳ ಹಿಂದೂ ಆಚರಣೆಗಳನ್ನು ವೀರಶೈವ ಲಿಂಗಾಯತರು ಮಾಡುವ ವಿಷಯ ಅಂದ್ರೆ ನಾ ಹೇಳಿದೆ ತಮಗೆ, ಈ ಹಿಂದೂ ಆಚರಣೆಗಳದಾವಲ್ಲ ಎಲ್ಲರ ಮೇಲೂ ಪ್ರಭಾವವನ್ನು ಬೀರಿದಾವೆ. ಇದನ್ನ ಮಾಡಬಾರ್ದು ಅಂತೇನಿಲ್ಲ. ಆದ್ರೆ ನಿನ್ನ ನಿಷ್ಠೆ ಲಿಂಗದ ಮೇಲೆ ಇರಲಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ವೀರಶೈವ ಲಿಂಗಾಯತ ಸಿದ್ಧಾಂತ. ಇಲ್ಲೇ ನಿನ್ನ ಹತ್ರ ಗಣೇಶನೂ ಇಲ್ಲೇ ಇದ್ದಾನೆ, ಶಿವನೂ ಇಲ್ಲೇ ಇದ್ದಾನೆ, ಸರ್ವವೂ ನಿನ್ನ ಲಿಂಗದಲ್ಲಿರುವಾಗ ನೀ ಬೇರೆ ಕಡೆಗೆ ಯಾಕೆ ಹೋಗ್ತಿದ್ದಿ? ಎಷ್ಟರ ಮೆಟ್ಟಿಗೆ ಸೂಕ್ಷ್ಮ ಐತ್ರಿ ಅಂತಂದ್ರೆ, ಈ ಲಿಂಗ ನಿನ್ನ ಅಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗ ಎಂದು ಕೀಲಿಸಿದ ಗುರುವೇ ಕೃಪೆಯಾಗುವಂತ. ಅಂಗ ಲಿಂಗ ಆಗುತ್ತೆ ಅಂತಕ್ಕಂಥದ್ದು ಲಿಂಗಧಾರಣೆಯನ್ನು ಮಾಡಿಕೊಂಡ ಮೇಲೆ ಅಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಿದ್ಧಾಂತ ಇಲ್ಲಿರುವಾಗ ಯಾಕೆ ಅದನ್ನು ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಸಮಾಜದ ನಮ್ಮ ಧರ್ಮದ ಸಿದ್ಧಾಂತ ಐತಿ. ಆದ್ರೆ ಅದನ್ನು ಸಾಮಾನ್ಯನ ಮೇಲೆ ಹೇರಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ. ಇದು ಯಾವಾಗ ಹೇಳ್ರಿ ನೋಡೋಣ, ಒಂದು ಹಂತಕ್ಕೆ ಬಂದ ಮೇಲೆ. ಈಗ ಇನ್ನೂ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪ್ರಥಮಾ ಪೂಜಾ ಜಪಸ್ತೋತ್ರಾನಿ ಮಧ್ಯಮ ಉತ್ತಮ ಮಾನಸಿ ಪೂಜಾ ಸೋಹಂ ಪೂಜೋತ್ತಮೋತ್ತಮ ಅಂತೇಳಿ. ಪ್ರಥಮ ಪೂಜಾ ನೇಮ ಯಾವುದಪ್ಪ ಅಂದ್ರೆ ಪ್ರತಿಭೆಗಳನ್ನು ಪೂಜೆ ಮಾಡೋದೇ ನಿನ್ನ ಅಲ್ಲಿಂದ ಪ್ರಾರಂಭ ಆಗಲಿ ಅಂತ. ಯಾಕಂದ್ರೆ ಸಣ್ಣ
ಮಕ್ಕಳಿಗೆ ಲಿಂಗ ಪೂಜೆ ಮಾಡೋಕ್ಕೆ ಗೊತ್ತಾಗಲ್ಲ, ಅವಕ್ಕೆ ಲಿಂಗ ಹಿಡ್ಕೊಳ್ಳೋದು ಗೊತ್ತಾಗಂಗಿಲ್ಲ. ಪ್ರತಿಮೆಗಳನ್ನು ಪೂಜೆ ಮಾಡುವಂಥದ್ದು ಅದು ಮೊದಲನೇ ಹಂತನೇ. ಇದು ಹಿಂದೂ ಸಂಸ್ಕೃತಿನೇ. ಇದು ಪ್ರತಿಮೆಗಳನ್ನು ಪೂಜೆ ಮಾಡೋದು ಮೊದಲನೇ ಹಂತ. ಜಪಸ್ತೋತ್ರಾನಿ ಮಧ್ಯಮ ಅಂದರೆ ಮೊದಲನೇ ಹಂತವನ್ನು ಬಿಡು, ಎರಡನೇ ಹಂತಕ್ಕೆ ಬಾ, ಜಪ ಮಾಡು, ಸ್ತೋತ್ರ ಮಾಡು. ಉತ್ತಮ ಮಾನಸಿ ಪೂಜಾ ಮೂರನೇ ಹಂತ. ಅವಾಗ ಜಪಾನು ಬಿಟ್ಬಿಡು, ಸ್ತೋತ್ರನೂ ಬಿಟ್ಬಿಡು, ಮಾನಸಿಕ ಪೂಜೆಯನ್ನು ಮಾಡ್ಕೋ. ನಾಲ್ಕನೇ ಹಂತ ಯಾವುದು? ಸೋಹಂ ಪೂಜೋತ್ತಮೋತ್ತಮ. ನಿನ್ನೇನು 21,600 ಸಾರಿ ನೀ ಏನು ದಿನ ಉಸಿರಾಡ್ತೀಯಲ್ಲ, ಆ ಉಸಿರೇ ಶಿವೋಹಂ ಆಗಿರಲಿ ಅಂತಕ್ಕಂಥದ್ದು. ಇದು ನಮ್ಮ ಹಿಂದೂ ಸಂಸ್ಕೃತಿನೂ ಹೌದು, ವೀರಶೈವ ಲಿಂಗಾಯತ ಸಂಸ್ಕೃತಿನೂ ಹೌದು. ಇದು ಈಗ ಈ ಎರಡೂ ಕೂಡ ಮೇಳೈಸಿಕೊಂಡಿರ್ತಕ್ಕಂಥವು. ಇವು ಎರಡೂ ಭಿನ್ನ ಅಲ್ಲ. ಇಲ್ಲಿ ಏನು ಹೇಳ್ತೈತ್ರಿ, ಮೂರ್ತಿಗಳಲ್ಲಿ ನೀ ಕುಂತ್ರೆ ನೀ ಯಾವುದನ್ನು ಧರಿಸಿಕೊಂಡಿದೆಯಲ್ಲ ಅದರ ಅಲಕ್ಷ್ಯ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.